ನಮಸ್ಕಾರ ರೀ. ನಮ್ಮವ್ರಿಗೆಲ್ಲ ನಮಸ್ಕಾರ. ಈಗ ನೋಡಿರಿ, ಕೆಲವೊಂದು ಕೆಮಿಕಲ್ಸ್ ಔಷಧಿಗಳು, ಕೆಲವೊಂದು ಆರ್ಗ್ಯಾನಿಕ್ ಔಷಧಿಗಳು ಎರಡೂ ಕಾಂಪ್ರಮೈಸ್ ಇದು ಮಾಡಿ ನಾವು ಹೊಡ್ಕೊಂಡು ಹೋಗಿರ್ತೀವಿ ರೀ ಔಷಧ. ಆದ್ರೆ ಈಗ ಸದ್ಯಕ್ಕೆ ನನಗೆ ಕಾಂಟ್ಯಾಕ್ಟ್ ಇದ್ದ ರೈತರು ಅಥವಾ ಫೋನ್ ಮಾಡಿ ಕೇಳಿದ ರೈತರು, ಆಮೇಲೆ ನನಗೆ ಚಾಟ್ ಕೇಳಿದಂಥ ರೈತರು, ನಾ ಯಾರ್ಯಾರಿಗೆ ಚಾಟ್ ಕೊಟ್ಟಿನಲ್ರಿ ಅವ್ರಿಗೆಲ್ಲ ನಾ ಒಂದು 2 ಔಷಧ ಕಂಪಲ್ಸರಿ ಹೊಡ್ಯಾಕೆ ಹೇಳಿದ್ದೆ ರೀ. ಆಮೇಲೆ ನಾನು ಯೂಸ್ ಮಾಡ್ಕೊಂಡೇನಿ ರೀ. ಇದು ಒಂದು 4-5 ವರ್ಷ ಐತ್ರಿ. ಈಗ ನಾನು ಯೂಸ್ ಮಾಡಾಕತ್ತೀನಿ ರೀ. ಆದ್ರೆ ಇದ್ರೊಳಗೆ ಯಾಕೆ ಇದು ಹೊಡಿತೀವಿ, 2 ಕೈ ಒಟ್ಟೆ ಹೇಳ್ತೀನಿ ರೀ ನಾ ಇದ್ರಾಗ. ನಮಗೆ 2 ಕೈ ಔಷಧ ಇದು ಯಾವ ಟೈಮ್ನಾಗ ಹೊಡಿಬೇಕು, ಯಾಕೆ ಹೊಡಿಬೇಕು, ಹೊಡೆದ್ರೆ ಏನಾಗ್ತದೆ, ಇದರದಿಂದ ನಮಗೆ ಲಾಭಗಳು ಏನದಾವ ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ಸವಿಸ್ತಾರವಾಗಿ ಹೇಳ್ತೀನಿ ರೀ. ಆಮೇಲೆ ಇನ್ನೂ ಭಾಳಷ್ಟು ಜನ ರೈತರು 100-120 ದಿನ ಆದರೂ ಸರಿಯಾಗಿ ಮ್ಯಾಚುರಿಟಿ ಆಗ್ತಾ ಇಲ್ಲರಿ ಅಂತ ಕೇಳಾಕತ್ತೀರಿ. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹೇಳ್ತೀನಿ ರೀ ನಿಮ್ಗೆ. ಈಗ ಸದ್ಯಕ್ಕೆ ಈಗ ಒಂದು 2 ಕೈ ಔಷಧ ಹೇಳಿರ್ತೀನಿ ರೀ ನಿಮ್ಗೆ. ಇದು ಯಾವ ರೀತಿ ನಾವು ಸ್ಪ್ರೇ ಮಾಡ್ಕೊಂಡ್ರೆ ನಮ್ಗೆ ಏನೆಲ್ಲ ಲಾಭಗಳದಾವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ರೀ, ಅಥವಾ ಯಾಕೆ ಹೊಡಿಬೇಕಿದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಮಂತ. ಈಗ ನೋಡಿರಿ, ಇದು ಮೊದಲು ಔಷಧಿ ಹೇಳ್ತೀನಿ ರೀ, ಆ ನಂತರ ಅದ್ರ ಬಗ್ಗೆ ವಿವರಣೆ ಮಾಡ್ಕೊಂತ ಹೋಗಿಬಿಡ್ತೀನಿ ರೀ. ಒಂದು 70 ಅಥವಾ 75 ದಿವ್ಸಿಗೆ ಈಗ ನಮ್ಗೆ ನೀರು ಹೆಚ್ಚು ಕಡಿಮೆ ಆದವ್ರಿಗೆ ಏನದ ಸ್ವಲ್ಪ ಲೇಟ್ ಮಾಡಿ ಕಡ್ಡಿ ಸಿಗ್ತಿರ್ತದೆ, ಅದು ಓಕೆ ರೀ. ಅದು 70 ಅಥವಾ 75 ದಿವ್ಸಿಗೆ ಆಲ್ಮೋಸ್ಟ್ ಆಲ್ ಎಲ್ಲ ಕಡ್ಡಿ ಏನದ 2ನೇ ಸಬ್ಕೇನು ಶೇಂಡ ಬಿದ್ದುಬಿಟ್ಟಿರ್ತದೆ. ಆಮೇಲೆ ಕೆಲವೊಬ್ರಿಗೆ ಏನಾಗಿರ್ತದೆ, ವಾಂಜ್ ತೆಗಿಯೋಕೆ ಆಳುಗಳು ಸಿಕ್ಕಿರಲ್ಲ. ಆ ಟೈಮ್ದಾಗ ಏನಂತ ಅವ್ರಿಗೆ ಸ್ವಲ್ಪ 30-35 ದಿವಸ 40 ದಿವ್ಸಿನ ತನಕ ವಾಂಜ್ ತೆಗೆದಿರ್ತಾರೆ. ಅವ್ರ ಪ್ಲಾಟ್ ಸಿಗಬೇಕಂದ್ರೂ ಸ್ವಲ್ಪ ಲೇಟ್ ಆಗಿರ್ತದೆ. ಆಮೇಲೆ ಇನ್ನೊಂದೇನದ, ಪ್ಲಾಟ್ ಹೊಡೆಯೋ ಮುಂದೆ ಲೇಟ್ ಮಾಡಿ ಹೊಡೆದಿರ್ತದೆ. ಅವ್ರಿಗೂ ಏನದ 70-80 ದಿವಸ ನಮ್ಮದೊಂದು ಟಾರ್ಗೆಟಿಗೆ. ಆ ಟೈಮ್ ಒಳಗೆ ನಮ್ಮ ಕಡ್ಡಿ ಬೆಳವಣಿಗೆ ಹೆಂಗಿರ್ತದಲ್ಲ ಅದನ್ನು ನೋಡಿಕೊಂಡು ಈ ಔಷಧನ ಸ್ಪ್ರೇ ಮಾಡ್ತೀವಿ ರೀ. ಇಲ್ಲ ಸ್ವಲ್ಪ ಇನ್ನೂ ಲೇಟ್ ಆಯಿತು, ನಮಗೊಂದು ಇಲ್ಲ ಜಲ್ದಿ ಆಯಿತು, ಈಗ ಲೇಟ್ ಆಯಿತು ಅದು ಓಕೆ. ಇನ್ನು ಇಲ್ಲರಿ, ನಮ್ದು ಪಡ ಸಿಗೋದು ಸ್ಪೀಡಾಗಿ ಸಿಗ್ತದೆ. ಆಮೇಲೆ ನಾವು ವಾಂಜು ಜಲ್ದಿ ತಗೊಂಡಿವಿ, ನಮಗೆ 60 ದಿನದಾಗೆ 2ನೇ ಶೇಂಡ ಬಿದ್ದದಂದ್ರೆ ಅವ್ರದ್ದು ಪರವಾಗಿಲ್ಲ. ಅವ್ರು ಏನದ ಅವ್ರನ್ನ 60 ದಿವ್ಸಿಗೆ ಅವ್ರ ಔಷಧ ಸ್ಪ್ರೇ ಮಾಡ್ಕೋಬೇಕು ರೀ. ಸ್ವಲ್ಪ ಲೇಟ್ ಮಾಡಿದರೆ, ಪ್ಲಾಟ್ ಹೊಡೆಯೋಲಿ ಲೇಟ್ ಮಾಡಿತ್ತಂದ್ರೆ ಸ್ವಲ್ಪ ನಾವು 70-75 ದಿವಸ ಅಥವಾ 80 ದಿವ್ಸನ ಒಳಗಡೆ ಈ ಔಷಧಿನ ಹೊಡಿಬೇಕು ರೀ. ಔಷಧ ಏನಪ್ಪ ಅಂತಂದರೆ DAP ಆರ್ಗ್ಯಾನಿಕ್ ಬೆಲ್ಲ ರೀ. ಬೆಲ್ಲ ಅಂದರೆ ಈಗ ಬೆಲ್ಲಿನ ಒಳಗೆ 2 ಥರ ಅದಾವೆ, ಆರ್ಗ್ಯಾನಿಕ್ ಬೆಲ್ಲ ಮತ್ತು ಸ್ವಲ್ಪ ಕೆಮಿಕಲ್ ಮಿಶ್ರಿತ ಬೆಲ್ಲ ಅಂತ ಹೇಳ್ತಾರೆ. ಆದ್ರೆ ನಾವು ಸ್ಪ್ರೇಕ್ಕೆ ಯೂಸ್ ಮಾಡ್ಕೊಳ್ಳೋದು ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕಾರ್ಚಿಂಗ್ ಆಗಂಗಿಲ್ಲ. ಆಮೇಲೆ ಇನ್ನೊಂದೇನದ ಕರೆಕ್ಟ್ ರಿಸಲ್ಟ್ ಕೊಡ್ತದೆ ನಮ್ಗೆ. ಹಾಗಾಗಿ ಬೆಲ್ಲ, ಆಮೇಲೆ ಚೆಲೆಟೆಡ್ ಕ್ಯಾಲ್ಸಿಯಮ್ ರೀ, ಬೋರಾನ್, ಇದ್ರ ಜೊತೆ ಸಲ್ಫರ್, ಇವು 5 ಔಷಧಿಗಳನ್ನು ಸೇರಿಸಿ ಏನದ ನಾವು ಸ್ಪ್ರೇ ತೊಗೊಂಡ್ಬಿಟ್ಟೇವಂದ್ರೆ ನಮ್ಮ ಆ ಕಡ್ಡಿ ಮೂಮೆಂಟ್ ಆ ಟೈಮ್ದಾಗ ಏನಿರ್ತದೆ ಅದಕ್ಕೇನದ ಇದು ಔಷಧ ಸೆಟ್ ಆಗಿರ್ತದೆ. ಇದು ಅಲ್ಲದೆ ರೀ, ಒಂದು 8 ದಿವ್ಸ ಗ್ಯಾಪ್ ಕೊಡ್ಬೇಕು ರೀ. ಈ ಒಂದು ಔಷಧಿಗೆ ಏನು ಹೇಳಿದೆ ಅಲ್ರಿ ನಾ, ಇದು ಹೊಡೆದ ಬಳಕ 8 ದಿವ್ಸ ಗ್ಯಾಪ್ ಕೊಡ್ಬೇಕು ರೀ. ಕೊಟ್ಟು ಮತ್ತೆ ಏನು ಮಾಡೋದ್ರಿ, DAP, ಬೆಲ್ಲ, ಜಿಂಕ್ ತೊಗೊಳೋದ್ರಿ. ಅಲ್ಲಿ ಕ್ಯಾಲ್ಸಿಯಂ ತೊಗೊಂಡಿವಿ, ಇಲ್ಲಿ ಜಿಂಕ್ ತೊಗೊಳೋದು, ಬೋರಾನ್, ಆಮೇಲೆ ಸಲ್ಫರ್, ಇವು 5 ಕಂಟೆಂಟ್ ಸೇರಿಸಿ ನಾವು 2 ಕೈ ಔಷಧ ಹೊಡೆದು ಬಿಟ್ಟೇವಂದ್ರೆ ಏನಾಗ್ಬಿಡ್ತದೆ ರೀ, ನಮ್ಮ ಕಡ್ಡಿಗಳು ನಾವು ಯಾವ ರೀತಿ ಬಸಿರ್ತೀವಲ್ಲ, ಅಥವಾ ಈ ಕಂಪ್ನಿಯವ್ರು ಅಡ್ವರ್ಟೈಸ್ಮೆಂಟ್ ಮಾಡ್ಕೊತ ಬಂದಿರ್ತಾರೆ ನೋಡಿರಿ, ನಮ್ಮದೊಂದು ಔಷಧ ಹೊಡೀರಿ ಈ ರೀತಿ ಕಡ್ಡಿ ಆಯ್ತು ಅಂತೇಳಿ ಅವ್ರು ತೋರಿಸಿರ್ತಾರೆ ನೋಡಿರಿ, ಫೋಟೋ ಹೊಡ್ಕೊಂಡು ಬಂದಿರ್ತಾರಲ್ಲ, ಆ ರೀತಿ ಕಡ್ಡಿ ನಮ್ಮ ಪ್ಲಾಟ್ ಒಳಗೆ ರೆಡಿ ಆಗೋಕ್ಕೆ ಸಾಧ್ಯ ಅದ. ಇದು ಪ್ರಮಾಣ ಅಥವಾ ಯಾಕೆ ಹೊಡಿಬೇಕು ಅಂದ್ರೆ, ಈಗ ಯಾಕೆ ಹೊಡಿಬೇಕಂತಂದ್ರೆ ನೋಡಿರಿ, ಎಲ್ಲರಿಗೆ ಒಂದೇ ಥರ ಅನುಕೂಲ ಇರೋಂಗಿಲ್ಲ. ಕೆಲವೊಬ್ಬರಿಗೆ ನೀರಿನ ಸಮಸ್ಯೆ ಇರ್ತದೆ, ಕೆಲವೊಬ್ಬರಿಗೆ ಲೇಟ್ ಮಾಡಿ ಸಿಗ್ತಿರ್ತದೆ, ಅಥವಾ ಮಳೆ ಅಭಾವ ಆಗಿರ್ತದೆ, ಇಲ್ಲ ಮಳೆ ಜಾಸ್ತಿ ಆಗಿರ್ತದೆ. ಆಮೇಲೆ ಏನದ ಏಪ್ರಿಲ್ ಟೈಮ್ದಾಗ ಕರೆಕ್ಟಾಗಿ ಚಾಟ್ನಿ ಆಗಿತ್ತಂದ್ರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಿರೋಂಗಿಲ್ಲ. ಸ್ವಲ್ಪ ಮೇ ತಿಂಗಳದಾಗ ಹೊಡೆದಿರ್ತಾರೆ, ಜೂನ್ ಟೈಮ್ದಾಗ ಮಳೆ ಜೋರು ಇರ್ತದೆ. ಹಿಂಗಾಗಿ ಏನದ, ಸ್ವಲ್ಪ ನಾವು ಬಿಡುವಂಥ ಗೊಬ್ಬರಗಳಾಗಲಿ, ಮೇಲೆ ಹೊಡೆಯುವಂಥ ಟಾನಿಕ್ ಔಷಧಗಳಾಗಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಏನಾಗಿಬಿಡ್ತದೆ, 2ನೇ ಸಬ್ಕೇನ ಸಣ್ಣಾಗಿ ಚಿಗ್ತು ಬಂದಿರ್ತದೆ. ಅಟ್ಟೆ ಬ್ಯಾಳಿ ಹೊಡೆದು ಬಿಟ್ಟಿರ್ತೀವಿ, ಮ್ಯಾಲಿನ ಸಣ್ಣ ಕುಳಿ ತೆಗೆದು ಬಿಟ್ಟಿರ್ತೀವಿ. ಸಣ್ಣ ಕುಳಿ ತೆಗೆದು ಬಿಟ್ಟೇವಂದ್ರೆ ಏನಾಗ್ಬಿಡ್ತದೆ, ಅದು ಕಡ್ಡಿ ಸಣ್ಣೆ ಉಳ್ಕೊತದೆ. ಈಗ ನಾವು ಪೆನ್ಸಿಲ್ ಯಾವ ರೀತಿ ಅದು ಎಷ್ಟು ಉದ್ದಿರ್ತದೆ ಅಷ್ಟು ಒಂದೇ ಸೈಜ್ ಇರ್ತದೆ. ನಮ್ಮ ಕಡ್ಡಿ ಎಷ್ಟು ಉದ್ದಿರ್ತದಲ್ಲ ಅಷ್ಟು ಒಂದೇ ಸೈಜ್ ಬರಬೇಕು ನಮ್ಮಲ್ಲಿ.
ಆ ರೀತಿ ಆಗಬೇಕಾದ್ರೆ ನಾವು ಈಗೇನು ಹೇಳಿದೆ ಅಲ್ರಿ ನಾ 2 ಕೈ ಔಷಧ ಇವು ಕಂಪಲ್ಸರಿ ಹೊಡಿಲೇಬೇಕು ರೀ. ಈಗ ನೋಡಿರಿ DAP ಯಾಕೆ ಹಾಕ್ತೀರಿ, ಒಂದೊಂದು ಔಷಧ ನಾನು ನಿಮಗೆ ವಿವರಣೆ ಹೇಳ್ಕೊತ ಹೋಗ್ತೀನಿ ರೀ. ಈಗ ನೀವು DAP ಯಾಕೆ ಹಾಕಬೇಕು ಈ ಟೈಮ್ದಾಗ ಅಂತಂದ್ರೆ DAP ಏನಿರ್ತದೆ ರೀ, ಅದ್ರ ಕೆಲಸ ಏನು, DAP ಏನದ ನಾವು ನೀರಿನ ಒಳಗೆ ಮೊದಲು 1 ತಾಸು ನಮ್ಗೆ ಎಷ್ಟು ಪ್ರಮಾಣ ಎಷ್ಟು ನೀರು ಹೋಗ್ತಾವ ಅನ್ನೋದೇನು ಗೊತ್ತಿರ್ತಲ್ಲ, ಪ್ರಮಾಣ ಏನದ 100 ಲೀಟ್ರ್ ನೀರಿಗೆ 400 ಗ್ರಾಮ್ ರೀ ಇಟ್ಟು ಇದು DAP ತೊಗೊಂಡು ಒಂದು ಅಥವಾ 1.5 ತಾಸು ಮೊದಲು ನೀರೊಳಗೆ ನೆನೆ ಇಟ್ಬಿಡ್ಬೇಕು ರೀ. ಎಲ್ಲ ಕರಗ್ತದೆ, ಅದನ್ನು ಸೋಸ್ಕೋಬೇಕು, ಒಂದು ತಿಳುವ ಅರಿಬಿಲೆ ಸೋಸ್ಕೊಂಡು ನಾವು ಔಷಧ ಸ್ಪ್ರೇಗೆ ಯೂಸ್ ಮಾಡ್ಕೋಬೇಕು ರೀ. ಇದು DAP ಯಾಕೆ ಯೂಸ್ ಮಾಡ್ಕೋಬೇಕಂದ್ರೆ ನೋಡಿರಿ, DAP ನಾವು ಬೆಳೆಗಳಿಗೆ ಹಾಕ್ತೀವಿ, ಅದು ನಮ್ಗೆ ಯಾವ ರೀತಿ ಬರ್ತದೆ, ನಾವು ಇದು ಚಿಗುತ್ತಂತ ಅಥವಾ ನಾಟದಂಥ ಬೆಳೆ ಏನಾಗಿಬಿಡ್ತದೆ, ಅದರ ಡೇಟ್ ಫಿಂಡಾಗಿ ಬರ್ತದೆ, ತಪ್ಪಲು ಅಗಲಾಗಿ ಬರ್ತದೆ, ಆಮೇಲೆ ಫೋರ್ಸಲ್ಲಿ ಎದ್ದು ಬರ್ತದೆ. ಎದ್ದದು ಎಟ್ಟೆ ಸಣ್ಣ ಬೀಜ ಇರಲಿ ಅಥವಾ ಸಣ್ಣ ಡೇಟ್ ಇರಲಿ ಅದು ಒಮ್ಮೆ ಸೈಜ್ ಆಗಿಬಿಡ್ತದೆ. ಸೈಜಾಗಿ ಏನಾಗಿಬಿಡ್ತದೆ, ಹೆಲ್ದಿಯಾಗಿ ಹಚ್ಚ ಹಸಿರು ಬಂದುಬಿಡ್ತದೆ. ಅದ್ರ ಸಲುವಾಗಿ ನಮ್ಮ ಕಡ್ಡಿ ಆ ಟೈಮ್ದಾಗ ಸೊಟ್ಟಿರ್ತಾವೆ, 2ನೇ ಸಂಖ್ಯೆನ ಸಣ್ಣ ಬಂದಿರ್ತದೆ. ಆಮೇಲೆ ಕೆಲವೊಂದು ಕಡ್ಡಿ ಸೈಜ್ ಇರ್ತಾವೆ, ಇಲ್ಲಂತ ಹೇಳಂಗಿಲ್ಲ ರೀ, ಅವು ಎಲ್ಲ ಏನಾಗಿಬಿಡ್ತಾವೆ ಸ್ವಲ್ಪ ಸರಿಯಾಗಿ ಒಂದು ರೌಂಡ್ ಈ ಪೆನ್ಸಿಲ್ ಥರ ರೌಂಡಾಗಿ ಬೆಳಿಲಿಲ್ಲ ಅಂದ್ರೆ ಮ್ಯಾಚುರಿಟಿ ಒಳಗೆ ದೊಡ್ಡ ಸಮಸ್ಯೆ ಮಾಡ್ತಾವೆ ರೀ. ಆಮೇಲೆ ಏನಾಗಿಬಿಡ್ತದೆ, ಗರ್ಭ ಸೆಟ್ ಆಗ್ಲಿಕ್ಕೇನು ಸಮಯ ಇರ್ತದಲ್ಲ, ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತದೆ, ಸಣ್ಣ ಗೊನೆ ಬರೋದು, ಬಿಳಿ ಗೊನೆ ಬರೋದು, ಹೀಗೆಲ್ಲ ಮಾಡ್ತಿರ್ತದೆ. ಅದಕ್ಕಾಗಿ ಈ ಟೈಮ್ದಾಗ DAP ಬೆಲ್ಲ ಒಳಗೆ ವಿಶೇಷವಾಗಿ ಕ್ಯಾಲ್ಸಿಯಮ್ ಇರ್ತದೆ. ಇದು ಆರ್ಗ್ಯಾನಿಕ್ ಕ್ಯಾಲ್ಸಿಯಮ್ ತನ್ನಿ ನಾವು ಏನದ ಇದು ಕಬ್ಬಿನ ಹಾಲನ್ನು ಕುದಿಸಿ ಇದಕ್ಕೇನು ತೆಗೆದು ಬೆಲ್ಲ ಯಾವ ರೀತಿ ರೆಡಿ ಮಾಡ್ತಾರಲ್ಲ ಅಷ್ಟೆಲ್ಲ ಪ್ರೊಸೀಜರ್ ಇರ್ತದೆ ಅದ್ರಾಗ. ಹಾಗಾಗಿ ಏನದ ನಾವು ಈ ಬೆಲ್ಲನ್ನು ಹಾಕ್ಕೊಂಡೇವು ಅಂದರೆ ಇದು ಕ್ಯಾಲ್ಸಿಯಮ್ ಏನು ಮಾಡ್ತದೆ ರೀ, ಸ್ಪೀಡಾಗಿ ಬೆಳೆಸ್ತದೆ. ಆ ಸಣ್ಣ ಕಡ್ಡಿಯನ್ನು ಏನು ಮಾಡ್ತದೆ, ಸ್ವಲ್ಪ ದಪ್ಪ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಆಮೇಲೆ ಕಣ್ಣುಗಳು ಸಣ್ಣ ಇರ್ತಾವಲ್ಲ ಅವನು ಸೈಜ್ ಮಾಡ್ಕೊಂಡು ಬಿಡ್ತಾವೆ. ಈ DAPಗೂ ಸೈಜ್ ಆಗ್ತದೆ ರೀ ಕಣ್ಣು, ಹಿಂಗೆ ಕಡ್ಡಿನೇ ಸಣ್ಣ ಅನ್ನಿಸ್ತದೆ, ಕಣ್ಣು ಸೈಜ್ ದಮ್ಮ ಅನ್ನಿಸ್ತಿರ್ತದೆ ಇದು ಸ್ಪ್ರೇ ಮಾಡಿಕೊಂಡ್ರೆ. ಆಮೇಲೆ ಕ್ಯಾಲ್ಸಿಯಮ್, ಚಿಲೆಟೆಡ್ ಕ್ಯಾಲ್ಸಿಯಮ್ ಹೇಳಿದೆ ಅಲ್ರಿ ನಾ, ಇದು ಚಿಲೆಟೆಡ್ ಕ್ಯಾಲ್ಸಿಯಮ್ ಏನದ, ಇದನ್ನು ಕಡ್ಡಿ ಒಳಗೆ ಶಕ್ತಿ ತುಂಬ್ತದೆ. ಆಮೇಲೆ ಈ ಕೆಳಗಿನ ಹಿಡ್ಕೊಂಡು ಲಾಸ್ಟ್ ನಾವು ಫಸ್ಟಿಗೆ 5 ಎಲೆ ಹಿಡ್ಕೊಂಡಿರ್ತೀವಿ, ಸೆಕೆಂಡ್ ಏನದ 7, 8 ಅಥವಾ 10 ಎಲೆಗೆ ನಮ್ಗೆ ಹೆಂಗೆ ಒಂದು ಅಂದಾಜು ಎವರೇಜ್ ಹೊಡ್ಕೊಂಡಿರ್ತೀವಿ 8, 9 ಎಲೆಗೆ, ಅಲ್ಲಿ ತನಕ ಒಂದೇ ಲೆವೆಲ್ ಕಡ್ಡಿ ಆಗಬೇಕು. ಆ ರೀತಿ ಅದಕ್ಕೆ ಆಹಾರ ಒದಗಿಸಿಬಿಡ್ತದೆ ಆ ಟೈಮ್ದಾಗ. ಆಮೇಲೆ ಬೋರಾನ್ ಇದೇನದ ಮೃದು, ಆಮೇಲೆ ಎಲ್ಲ ಗಿಡಕ್ಕೆ ಸರಿಯಾಗಿ ವರ್ಕ್ ಮಾಡಿ ಇಟ್ಕೊಲ್ಕ ಅಥವಾ ತಪ್ಪಲು ಮೃದು ಬ್ಲಾಟ್ ಹಾರ್ಡ್ ಆಲಾರಂಗೆ ನೋಡ್ಕೊತ ಬೋರಾನ್. ಸಲ್ಪರ್ ಏನದ, ಇದು ಆ ಮೂಮೆಂಟ್ನಾಗ ಯಾಕಡೆ ಹೋಗಿ ನಮ್ಗೆ 70, 85 ಅಥವಾ 90 ದಿವಸ 80 ದಿವಸ ಈ ಟೈಮ್ದಾಗ ಹೊಡ್ಕೊಂಡ್ರೆ ಸ್ಪ್ರೇ ನಡೀತದೆ ರೀ. ಒಂದು ಸ್ವಲ್ಪ 2 ದಿವಸ ಹೆಚ್ಚು ಕಡಿಮೆ ಆದ್ರೆ ಒಟ್ಟು 8ರಿಂದ 10 ದಿವಸ ಒಂದು ಕೈದಿಂದ ಒಂದು ಕೈ ಡಿಫ್ರೆನ್ಸ್ ಇರಬೇಕು. ಅಟ್ ಈ ರೀತಿ ನಾವು ಸ್ಪ್ರೇ ಮಾಡ್ಕೊಂಡೇವಂದ್ರೆ ಏನಾಗ್ಬಿಡ್ತದೆ ರೀ, ನಮ್ಮ ಕಡ್ಡಿ ಫುಲ್ ಸ್ಟ್ರಾಂಗ್ ಆಗ್ತದೆ, ತಪ್ಪಲು ಹಚ್ಚ ಹಸಿರಾಗಿಬಿಡ್ತದೆ ರೀ. ಈಗ ನಾವು ತುತ್ಯ ಸುಣ್ಣ ಹೊಡೆದ್ಬೇಕು ತಪ್ಪಲೆ ಹಂಗೆ ಹಸಿರು ಇರ್ತದಲ್ಲ, ಒಟ್ಟು ಅವು ಉದುರಲಾರಂಗೆ ನೋಡ್ಕೋತದೆ ರೀ. ಈ ಸಲ್ಪರ್ ಕೆಲಸನೂ ಅದೇ ರೀ. ಆ ಟೈಮ್ದಾಗ ಮಳೆಗಾಲ ಜೂನ್ ಸ್ಟಾರ್ಟ್ ಆಗಿಬಿಟ್ಟಿರ್ತದೆ, ನಾವು ಏಪ್ರಿಲ್ 10, 15ಕ್ಕೆ ಚಟ್ನಿ ಮಾಡ್ಕೊಂಡಿರ್ತೀವಿ. ನಾವು ಕಂಪಲ್ಸರಿ ನಮ್ಗೆ ಜೂನ್ ದಟ್ಟಿಗೆ 60-70 ದಿವಸ ಆಗೇ ಬಿಟ್ಟಿರ್ತೇವೆ ಜೂನ್ದಾಗ. ಆ ಟೈಮ್ದಾಗ 1 ತಿಂಗಳಗಟ್ಟಲೆ ಈಗ ಈ ವರ್ಷ ನೋಡಿರಿ ಹೆಂಗೆ 20-25 ದಿವಸ ನಾವು ಬಿಸಿಲೇ ನೋಡಿರಲಿಲ್ಲ, ಆ ರೀತಿ ಮೋಡ ಮುಸ್ಕಿದ ವಾತಾವರಣ ಇತ್ತಲ್ಲ, ಅದರದಿಂದ ನಮ್ಮ ತಪ್ಪಲು ಏನೂ ಆಗಂಗಿಲ್ಲ ರೀ ಈ ಸಲ್ಪರ್ ಸ್ಪ್ರೇ ಮಾಡೋದ್ರಿಂದ. ಇದು ಒಂದು ಇದ್ರ ಪ್ರಮಾಣ ಹೇಳ್ತೀನಿ ನೋಡಿರಿ, 100 ಲೀಟ್ರ್ ನೀರಿಗೆ DAP 400 ಗ್ರಾಮ್ ರೀ, ಬೆಲ್ಲ 500 ಗ್ರಾಮ್ ರೀ, ಚಿಲೆಟೆಡ್ ಕ್ಯಾಲ್ಸಿಯಮ 100 ಗ್ರಾಮ್, ಬೋರಾನ್ 50 ಗ್ರಾಮ್ ರೀ, ಮತ್ತು 100 ಗ್ರಾಮ್ ಹಾಕಿರಿ. ಸಲ್ಪರ್ ಏನದ 100 ಗ್ರಾಮ್ ರೀ, ಮತ್ತು 200 ಗ್ರಾಮ್ ಹಾಕಿರಿ. ಅದನ್ನು ಇಟ್ಟು ಹಾಕಿ ಒಂದು ಸ್ಪ್ರೇ ತೊಗೊಂಡ್ಬಿಟ್ಟೆವಂದ್ರೆ ಇದು ನೋಡಿರಿ ಸ್ವಲ್ಪ ನಮ್ಮ ಪ್ಲಾಟ್ ಲೇಟ್ ಮಾಡಿ ಕಡ್ಡಿ ಆಗ್ಯದ, ನೀರಿನ ಸಮಸ್ಯೆ ಆಗ್ಯದ ಅಂತ ನಾ ಹೇಳಿದ್ದೆ ಅಲ್ರಿ. ನಾ 72 ದಿವ್ಸಕ್ಕೆ ಹೊಡ್ಕೊಂಡೀನಿ ರೀ. ಇದು ಈಗ ನನ್ನ ಪ್ಲಾಟ್ 105, 106 ದಿವಸ ಆಗ್ಯದ. ನಾ 72 ದಿವ್ಸಕ್ಕೆ ಒಂದು ಕೈ ಹೊಡ್ಕೊಂಡೆ ರೀ. ಮುಂದೆ ಏನು ಮಾಡಿದೆ ರೀ, 8 ಅಂದರೆ 80 ದಿವ್ಸಕ್ಕೆ ರೀ 8 ದಿನ ಗ್ಯಾಪ್ ಕೊಟ್ಟೆ ರೀ. ಆ ಟೈಮ್ದಾಗ ಮತ್ತು DAP 400 ಗ್ರಾಮ್ ತೊಗೊಂಡೆ ರೀ, ಬೆಲ್ಲ 500 ಗ್ರಾಮ್ ತೊಗೊಂಡೆ ರೀ, ಇಲ್ಲಿ ಕ್ಯಾಲ್ಸಿಯಂ ಬದಲಿ ಜಿಂಕ್ ತೊಗೊಂಡೆ ರೀ, ಅದು 100 ಗ್ರಾಮ್ ಹಾಕ್ಕೊಂಡೀನಿ ರೀ. ಬೋರಾನ ಇಲ್ಲಿ 100 ಗ್ರಾಮ್ ರೀ, ಇಲ್ಲಿ ಸ್ವಲ್ಪ ಹೆಚ್ಚು ತೊಗೊಂಡೀನಿ ರೀ. ಸಲ್ಪರ್ ಏನದ 100 ಗ್ರಾಮೇ ಹಾಕ್ಕೊಂಡೀನಿ ರೀ. ಯಾಕಂದ್ರೆ ಸಲ್ಪರ್ 200 ಗ್ರಾಮ್ ಹಾಕಬೇಡ್ರಿ, ಯಾಕಂದ್ರೆ 4-5 ಕಾಂಬಿನೇಷನ್ ಮಾಡಿವಲ್ಲ, ಸಲ್ಪರ್ ಜಾಸ್ತಿ ಆಗೋದ್ರಿಂದ ಜಾಸ್ತಿ ಹಾಕಿದೆ ಅಂದ್ರೆ ಏನಾಗಿಬಿಡ್ತದೆ, ಔಷಧ ಕೆಟ್ಟು ಹೋಗೋ ಚಾನ್ಸಸ್ ಜಾಸ್ತಿ ಇರ್ತದೆ.
ಹಂಗಾಗಿ ಸ್ವಲ್ಪ 100 ಗ್ರಾಮ್ ಹಾಕ್ಕೊಂಡು ಒಂದು ಸ್ಪ್ರೇ ತೊಗೊಂಡ್ಬಿಟ್ಟೇವಂದ್ರೆ ನಮ್ಮ ಕಡ್ಡಿ ರೌಂಡಾಗಿ ಮ್ಯಾಚುರಿಟಿಗೆ ಅನುಕೂಲ ಆಗಿ ಕಣ್ಣುಗಳು ಸೈಜ ಏಕದಮ್ ಕಡ್ಡಿ ಬೆಳ್ಳಗೆ ಹೊಡೆದು ಕಡ್ಡಿ ಒಂಥರ ಬೋರ್ ಶಕ್ತಿ ಇದ್ದಂಥ ಈಗ ಹೆಂಗೆ ನೋಡ್ರಿ ಸ್ವರ್ಗ ಹೋದಂಥ ಮನುಷ್ಯ ಹೆಂಗೆ ವೀಕ್ ಕಾಣಿಸ್ತಾನೆ, ಮತ್ತು ಅದೇ ಸಣ್ಣ ಕಡ್ಡಿ ಇತ್ತಂದ್ರೆ ವೀಕ್ ಇರ್ತದೆ. ನಮ್ದು ಅದೇ ಸ್ವಲ್ಪ ದಷ್ಟಪುಷ್ಟ ಇದ್ದಂಥ ವ್ಯಕ್ತಿ ಹೆಂಗೆ ಕಾಣಿಸ್ತಾನೆ ಹಂಗೆ ಕಡ್ಡಿಗಳು ನಮಗೆ ಫ್ರೆಶ್ ಆಗಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ರೀ. ಇದು ನೀವು ಬರೀ ಈ ಕಡ್ಡಿ ಸೈಜ್ ಮಾಡೋದು ಇದು ಮಾಡೋದಂತ ತಿಳ್ಕೊಬೇಡ್ರಿ. ಇದೇನು ನಾ ಔಷಧಿ ಹೇಳಿನಲ್ರಿ, ಇದು ಒಂದು 20 ವರ್ಷಿನ ಹಿಂದೆ ಅವಾಗಿಲ್ಲರಿ 6B ಯುರೇಶಿಲ್ಲ ಇವೆಲ್ಲ ಅಷ್ಟೊಂದು ಆ ಟೈಮ್ದಾಗ ಅಷ್ಟೊಂದು ಪವರ್ಫುಲ್ ಇದ್ದಿತ್ತಿಲ್ಲ. ಅದ್ರ ಬಗ್ಗೆ ಯೂಸ್ ಮಾಡೋವಂಥದ್ದು ರೈತರಿಗೆ ಒಂದು 20-22 ವರ್ಷಿನ ಹಿಂದೆ ರೀ. ಅವ್ರಿಗೆ ಅಷ್ಟೊಂದು ಇದು ಇದ್ದಿತ್ತಿಲ್ಲ. ಅವ್ರು ಸುಮ್ಮ ನ್ಯಾಚುರಲಾಗಿ ಕಡ್ಡಿ ಬೆಳೆಸ್ತಿದ್ರು. ಅವಕ್ಕೆ ರೋಗ ಬರ್ಲಾರಂಗೆ ಬ್ಲೂ ಕಪ್ಪರ, ತುತ್ತೆ, ಎಮ್ಮ, ಬಾವಿಷ್ಟನ್ನ ಇವೇಟು ಸ್ಪ್ರೇ ಮಾಡ್ತಿದ್ರು ಅವರು. ಜಡ್-78 ಇವು ಕುಮಾನಿ ಎಲ್ಲ ಇವೆಲ್ಲ ಭಾಳ ದಿವ್ಸ ಹಿಡ್ಕೊಂಡು ಇರುವಂಥ ಔಷಧಿಗಳ್ರಿ. ಅವಿಟ್ಟು ಸ್ಪ್ರೇ ಮಾಡ್ಕೊಂಡು ಕಡ್ಡಿ ಮಾಡಿಬಿಡ್ತಿದ್ರು. ಇವೇನು ನಾ ಹೇಳಿದೆ ಅಲ್ರಿ, ಇದು ಅವ್ರು ಏನು ಮಾಡ್ತಿದ್ರು ಪ್ರಮಾಣ ಒಳಗೆ ವ್ಯತ್ಯಾಸ ಮಾಡ್ಕೊತಿದ್ರು. ಪ್ರಮಾಣ ಒಳಗೆ ವ್ಯತ್ಯಾಸ ಮಾಡಿಕೊಂಡು ನಾವು ಒಂದು ಶೇಂಡಾ ಹೊಡೆದ ಬಳಕ ಒಮ್ಮೆ, 2ನೇ ಶೇಂಡಾ ಹೊಡೆದ ಬಳಕ ಒಮ್ಮೆ, ಆಮೇಲೆ 3ನೇ ಶೇಂಡಾ ಹೊಡೆದ ಬಳಕ ಒಮ್ಮೆ 3 ಟೈಮ್ ಹೊಡೆದು ಬಿಡ್ತಿದ್ರು ಅವ್ರು. ಏನೂ ಜಾಸ್ತಿ ತಲೆ ಕೆಡಿಸ್ಕೊತಿದ್ದಿಲ್ಲ ಅವ್ರು. 3 ಕೈ ಹೊಡೆದು ಸುಮ್ಮ ಬಿಟ್ಬಿಡ್ತಿದ್ರು ಅವರು. ಹಾಗಾಗಿ ಅವ್ರಿಗೆ ಏನದ ಪರ್ಫೆಕ್ಟಾಗಿ ಗೊನೆ ಸೈಜ್. ಮತ್ತು ಇದು ಒಟ್ಟು ಸಣ್ಣ 2 ಕಾಳು 3 ಕಾಳಿಂದ ಹಿಂಗೆ ಮೀಶಿ ಒಳಗೆ ಗೊನೆ ಬಂದಿರ್ತವೆ ನೋಡ್ರಿ, ಕಾಳು ಬಂದಿರ್ತವೆ ನೋಡ್ರಿ, ಅದು ಸಹಿತ ಇದು ಕರಗೆ ಕೊಡಂಗಿಲ್ಲ. ಆಮೇಲೆ ತಪ್ಪಲನ್ನು ಭಾಳಷ್ಟು ಟೈಮಿಂಗ್ ತಪ್ಪಲು ಇಟ್ಕೊಳ್ತೀವಿ ರೀ. ಇದು ನಾವು ತುತ್ತೆ ಸುಣ್ಣ ಹೊಡಿಲಿಲ್ಲ ಅಂದ್ರೆ ತಪ್ಪಲು ಇಟ್ಕೊಳ್ತಾವೆ ನಮ್ಮ ಪ್ಲಾಟ್ ಒಳಗೆ. ಯಾಕಂದ್ರೆ ಸಲ್ಫರ್ ಮಿಕ್ಸ್ ಮಾಡಿರ್ತೀವಿ, ಬೆಲ್ಲ, DAP ಇದೆಲ್ಲ ಸೇರಿಸೋರು ಒಂಥರ ತುತ್ತೆನೇ ಅದಂಗೆ ಆಗಿಬಿಟ್ಟಿರ್ತದೆ. ಇದು ತಪ್ಪಲ ಮೇಲೆ ಹಂಗೆ ಕಲಿ ಕೂತು ಬಿಡ್ತದೆ. ತುತ್ತೆ ಸುಣ್ಣಿಂದ ಹೆಂಗೆ ಕಲಿ ಕೊಂಡಿರ್ತದಲ್ಲ ರೀ, ಹಂಗೆ ಕಲಿನೇ ಕೂತು ಬಿಡ್ತದೆ. ಹಾಗಾಗಿ ಇದು ಭಾಳಷ್ಟು ನಮ್ಗೆ ಅನುಕೂಲ ಅದ. ನಂದೇನು ಈಗ ಸದ್ಯಕ್ಕೆ ನಿಮ್ಗೆ ಇಲ್ಲಿ ಹಿಡಿಯೋದಾಗ ನಾ ಕಡ್ಡಿ ತೋರ್ಸಾಕತ್ತೀನಲ್ರಿ, ಇದು ಹೊಡ್ಕೊಂಡು ಬಳಕೆ ಮುಗಿದ ಬಳಕ ನಾ ವಿಡಿಯೋ ಮಾಡೀನಿ ರೀ. ಯಾಕಂತಂದ್ರೆ ನಿಮಗೆ ತೋರಿಸ್ಬೇಕಾದ್ರೆ ನಿಜ ಇದ್ದರೆ ತೋರಿಸ್ತೀನಿ, ಇಲ್ಲಾಂದ್ರೆ ನಾ ವಿಡಿಯೋ ಮಾಡೋದೇ ಬಿಟ್ಬಿಡ್ತೀನಿ ರೀ. 15-20 ದಿವ್ಸಿನ ತನಕ ನಾ ವಿಡಿಯೋ ಮಾಡೋಂಗಿಲ್ಲ. ಯಾಕೆ ನಾವು ಇದ್ದದ್ದು ಹೇಳೋದು ಕರೆಕ್ಟ್ ರೀ. 2 ಮಾತು ಹೇಳಿದ್ರೆ ಕರೆಕ್ಟೇ ಹೇಳಿರ್ಬೇಕು, ಇಲ್ಲಾಂದ್ರೆ ನನಗೆ ಗೊತ್ತಿಲ್ಲ ಅಂತ ಸುಮ್ಮನಿರ್ಬೇಕು. ಯಾಕೆ ಹಾಗಾಗಿ ಏನದ ಎಲ್ಲ ನನ್ನಲ್ಲಿ ಇದು ಔಷಧ ಹೊಡೋದು ಇದ್ರ ಕೆಲಸ ಮುಗಿದ ಬಳಕೆ ನಾ ಏನದ ಈ ವಿಡಿಯೋ ಮಾಡಿ ನಿಮಗೆ ಕಡ್ಡಿ ತೋರ್ಸಾಕತ್ತೀನಿ ರೀ. ಈ ರೀತಿ ಏನದ ನಾವು ಮಾಡ್ಕೊಂಡೇವಂದ್ರೆ ನಮ್ಮ ಕಡ್ಡಿ ಅಕ್ಟೋಬರ್ದಾಗ ಯಾವುದೇ ರೀತಿಯಾದಂಥ ರೋಗಕ್ಕೂ ಅಟ್ಯಾಕ್ ಆಗಂಗಿಲ್ಲ, ಬಿಟ್ಟಂಥ ಗೊನಿನೂ ಕರಗಂಗಿಲ್ಲ. ಆಮೇಲೆ ಕಡ್ಡಿನೂ ಒಂದು ಲೆವೆಲ್ ಬರ್ತದೆ. ನಮ್ಮ ಪ್ಲಾಟ್ ತುಂಬ ನೋಡಿದ್ರೆ ಕಡ್ಡಿ ಅದೋ ಅಥವಾ ಮತ್ತು ಏನಾರ ಅದೋ ಅನ್ನಂಗೆ ಆಗಿಬಿಡ್ತದೆ. ಹಾಗಾಗಿ ಈ ಔಷಧಿಗಳ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಭಾಳಷ್ಟು ಅನುಕೂಲ ಆಗತ್ತೆ ಹೇಳ್ತಾ ಮುಂದಿನ ಮತ್ತೆ ಹೊಸ ವಿಡಿಯೋದಾಗ ಭೇಟಿ ಆಗೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀವಿ. ನಮಸ್ಕಾರ.